ಕೆಲವರು ಬೆಂಗಳೂರಲ್ಲಿ ಕುಳಿತುಕೊಂಡು ಪಕ್ಷ ವಿರೋಧಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ನಾವು ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದೇವಾ? ನಾವು ಜನಪರ ಹೋರಾಟ ಮಾಡ್ತಿದ್ದೇವೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇರವಾದಂಥ ಸವಾಲು ಹಾಕಿದ್ದಾರೆ. ನಾವು ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೈ ಎಲೆಕ್ಷನನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳ್ತೀರಿ. ಎಲೆಕ್ಷನ್ ರಾಜಕೀಯ ಪಕ್ಷಕ್ಕೆ ಗಂಭೀರ ವಿಷಯ ಅಲ್ವಾ? ಎಲೆಕ್ಷನ್ನ ರಾಜಕೀಯ ಪಕ್ಷಕ್ಕೆ ಗಂಭೀರ ವಿಷಯ ಅಲ್ವಾ? ಉಪಚುನಾವಣೆ ಮುಗಿದು ಬಹಳ ದಿನ ಆಯಿತು. ಮೊದಲು ವಕ್ಫ್ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ನೀವು ಅಂತ ಕರೆ ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಮಾತಾಡ್ತಾರೆ ಅಂತ ನಮಗೆ ಹೇಳ್ತಾರೆ ಅಂತ. ನೀವು ಬೆಂಗಳೂರಲ್ಲಿ ಕುಳಿತು ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೊಂದಾಣಿಕೆ ರಾಜಕಾರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ. ಅರವಿಂದ್ ಲಿಂಬಾವಳಿ ಕೂಡ ಮಹದೇವಪುರ ಕ್ಷೇತ್ರದ ಶಾಸಕರಾಗಿದ್ದರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ದೊರಕಿಲ್ಲ, ಬದಲಾಗಿ ಅವರ ಪತ್ನಿಗೆ ಟಿಕೆಟನ್ನು ಕೊಡಲಾಯಿತು. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಆದರೆ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಎಲ್ಲ ಸಂವಿಧಾನಿತರಿಗೆ ಒಂದು ವೇದಿಕೆಯಾಗಿ ಕಾಣಸಿಗುವಂಥದ್ದು ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಸೃಷ್ಟಿ ಮಾಡಿರುವಂಥ ವೇದಿಕೆ. ಹೀಗಾಗಿ BJPಯ ವಿರುದ್ಧವೇ BJPಯ ಬಣವೊಂದು ಇಷ್ಟೊಂದು ಬಲಿಷ್ಠವಾಗಿ ತೊಡೆ ತಡ್ತಾ ಇದೆ. ನೋಡಿ, ಹಿಂದೆ ಬಸನಗೌಡ ಪಾಟೀಲ್ ಮೊದಲಿನಿಂದಲೂ ಕೂಡ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿಕೊಂಡೇ ಬಂದಂಥವರು. ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ವಾಗ್ದಾಳಿ ಇತ್ತು, ಈಗಲೂ ಕೂಡ. ಆಗ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಇರ್ತಾ ಇದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಒಬ್ಬೊಬ್ಬರಾಗಿಯೇ ಸೇರಿಕೊಳ್ತಾ ಇದ್ದಾರೆ. ಯಾವುದು ನಿರ್ಲಕ್ಷ್ಯಗೊಳಪಟ್ಟಿತ್ತೋ, ಬಸನಗೌಡ ಪಾಟೀಲ್ ಮಾತನಾಡಿರುವಂಥದ್ದು ಬಹಳ ನಿರ್ಲಕ್ಷ್ಯ, ಹಗುರ ಅಂತ ಅಂದುಕೊಂಡಿದ್ರು. ಯಾವ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಸಂಗತಿ ಅಂದುಕೊಳ್ಳಲಾಗಿತ್ತೋ ಈಗ ಬಲಿಷ್ಠವಾಗ್ತಾ ಹೋಗ್ತಾ ಇದೆ. ಅವರ ಜೊತೆ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಇನ್ನು ಬೆಂಬಲಿತ ಈಶ್ವರಪ್ಪ, ಪ್ರತಾಪ್ ಸಿಂಹ, ಹೀಗೆ ಒಂದು ಪಟ್ಟಿ, ಆ ಪಟ್ಟಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ಸೊ ಇನ್ನೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾ ಈ ವಿಷಯ ಅಂದರೆ ಖಂಡಿತವಾಗೂ ಇಲ್ಲ. ಇನ್ನೂ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ ಹೋದರೆ ಇದು ದೊಡ್ಡದಾಗುವ ಆತಂಕ ಇದೆ. ಹೀಗಾಗಿ BJPಯನ್ನೇ ಒಂದು ರೀತಿ ಆಹುತಿ ತೆಗೆದುಕೊಳ್ಳುತ್ತಾ ಪಕ್ಷವನ್ನು ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈ ಕಹಳೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ಅಂದರೆ ಅರವಿಂದ್ ಲಿಂಬಾವಳಿಯ ಮಾತುಗಳು. ಅದರ ಸಲುವಾಗಿ ಹೋದ್ರೆ ಇದು ಜನವಿರೋಧಿ ಅಂತ ಹೇಳ್ತೀರಲ್ಲ, ಇದಕ್ಕೆ ನಗಬೇಕು ಅಳಬೇಕು ಗೊತ್ತಾಗೋಲ್ದಪ್ಪ ನನಗೆ. ರಾಜಕಾರಣಿಗಳಾಗಿ ಜನರ ಪರ ಕೆಲಸ ಮಾಡಲ್ಲ, ಮಾಡೋದಕ್ಕೆ ವಿರೋಧ ಅಂತ ಹೇಳಿದ್ರೆ ನೀವು, ನಾನು ಹೇಳ್ಬೇಕಾಗತ್ತ ಅವಾಗ. ಯಡಿಯೂರಪ್ಪನವ್ರು ಹೇಳ್ತಾರೆ ದಾವಣಗೆರೆಗೆ ಹೋಗಿ ವಿಜಯೇಂದ್ರ ಅವರು ಎಲ್ಲರೊಂದಿಗೆ ಮಾತನಾಡಿದ್ದಾರೆ, ಇವ್ರು ಹೆಂಗ್ ಹೊಂಟಾರ? ಅಯ್ಯೋ ರಾಮ, ಒಂದು ಫೋನ್ ಬರಲಿಲ್ಲ, ಚರ್ಚೆ ಮಾಡಲಿಲ್ಲ. ವಾಲ್ಮೀಕಿ ಹಗರಣಕ್ಕೆ ಇದೇ ಬೆಳಗಾಂದಲ್ಲಿ ನಾವು ಸಭೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ವಿ, ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಆ ಪಾದಯಾತ್ರೆಗೆ ಅನುಮತಿ ಕೊಡಿಸಲಿಲ್ಲ. ಅನುಮತಿ ಕಾಯ್ತಾ ಇದ್ರೆ ಜನ ನಮ್ಮನ್ನು ಪರಿತಪಿಸ್ತಾರೆ, ಬೈತಾರೆ, ಶಾಪ ಹಾಕ್ತಾರೆ ಅಂತ ಹೇಳಿ ನಾವೆಲ್ಲ ಹೊರಟಿರೋದು. ಇದು ಜನಪರವಾಗಿರ್ತಕ್ಕಂಥ ಕೆಲಸ ಹೌದಾ ಅಲ್ಲೋ? ಅದಕ್ಕೆ ನಿಮ್ದು ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಇದನ್ನೆಲ್ಲ ಬಿಟ್ಟು ದಯವಿಟ್ಟು ನಾನು ನಿಮ್ಗೆ ಸಲಹೆ ಕೊಡ್ತೀನಿ, ಮಾಧ್ಯಮದವರು ಇದನ್ನು ಕವರ್ ಮಾಡ್ತಾ ಇದ್ದೀರಾ, ನಿಮ್ಗೆ ಸಲಹೆ ಕೊಡ್ತೀನಿ. ಉಪಚುನಾವಣೆ ಮುಗಿದು ಬಹಳ ದಿನ ಆಯಿತು. ದಯವಿಟ್ಟು ರಸ್ತೆಗೆ ಇಳಿದು ವಕ್ಫ್ ಪರವಾಗಿ ಹೋರಾಟಕ್ಕೆ ಇಳೀರಿ. ನಮ್ಮ ಜೊತೆಗೆ ನೀವು ನಮ್ಮ ಜೊತೆಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವೇ ಮಾಡ್ರಿ, ತೊಂದರೆ ಇಲ್ಲ. ನಮ್ಮ ಪಾಡಿಗೆ ನಾವು ಮಾಡ್ತೀವಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಜನಪರವಾಗಿರ್ತಕ್ಕಂಥ ಕೆಲಸ ಮಾಡುವಂತ ಅಧ್ಯಕ್ಷ ಮಾಡಿದ್ರೆ ಈ ರೀತಿ ಹಾದಿ ಬೀದಿಯಲ್ಲಿ ನಮ್ಗೆ ಹೇಳ್ತಾರೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದೀವಿ. ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋದು ವಕ್ಫ್ ಬಗ್ಗೆ. ದಿನಪತ್ರಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಕುಂತು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಇದು ಪಕ್ಷಕ್ಕೆ ಶೋಭೆ ತರೋದಲ್ಲ. ಪದಾಧಿಕಾರಿಗಳಾಗಿರುವ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ಇದು. ನಿಮ್ಮನ್ನು ವಿರೋಧ ಪಕ್ಷದಾಗ ಕೂರಿಸಿದ್ದಾರೆ. ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು. ಏನೇನು ಗಡಿಬಿಡಿ ಮಾಡಿದಿರಿ ಅಂತ ಹೇಳುವಂತ ಸಂದರ್ಭ ಇದಲ್ಲ. ಜನ BJP ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೀವು ಕಾಂಗ್ರೆಸ್ನವ್ರ ಜೊತೆಗೋ
ಸಿದ್ದರಾಮಯ್ಯನ ಜೊತೆಗೋ ಡಿ ಕೆ ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್, ಜನರ ಜೊತೆಗೆ ಹೇಳಿರಿ.